ಏನಾದರೂ ಮಿಸ್ ಆಗಿ ಬಿದ್ವಿ ಅಂತಂದರೆ ಮುಗೀತು, ಅವ್ರು ಹೊಗೆನೆ. ಇಲ್ಲಿಬ್ರು ಮಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕ್ವಾರಿಗೆ ಹೋಗ್ತಾ ಇದ್ದೀವಿ. ದೃಶ್ಯ ಮೂವಿನಲ್ಲಿ ಇದೆಯಲ್ಲ, ಶೆಟ್ಟಹಳ್ಳಿ ಹತ್ರ ಇರೋ ಕ್ವಾರಿ, ಅಲ್ಲಿಗಲ್ಲ, ಜರ್ಮನಿನಲ್ಲಿ ಇರೋ ಕ್ವಾರಿಗೆ. ಏನಕ್ಕೆ ಹೋಗ್ತಿದ್ದೀವಿ, ಯಾಕೆ ಅಂತ ನಾನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ, ನಾನು ಐಸ್ಟೆಡ್ ಅಂತ ಒಂದು ಪುಟಾಣಿ ಊರಿನ ವಿಸಿಟ್ ಮಾಡಿದ್ದೆ. ಸೊ ಈ ಒಂದು ಕ್ವಾರಿ ಬಂದ್ಬಿಟ್ಟು ಅದೇ ಊರಲ್ಲೇ ಇರೋದು. ಹೋದ್ವಾರ ನಾನು ಈ ವಿಡಿಯೋ ಮಾಡಕ್ ಬಂದಾಗ ನನಗೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲು. ಮತ್ತು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತುಂಬ ದೂರ 2 ಕಿಲೋಮೀಟ್ರು 3 ಕಿಲೋಮೀಟ್ರು ಆ ಥರ ನಡಿಬೇಕು. ನಡೆಯೋದು ಪ್ರಾಬ್ಲಮ್ ಅಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನಾನು ಕ್ವಾರಿ ವಿಸಿಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ಅದೇನೇ ಆಗಲಿ ಆ ಕ್ವಾರಿನಂತೂ ನಿಮಗೆ ತೋರಿಸ್ಲೇಬೇಕು ಅಂತ ಮತ್ತೆ ಬಂದಿದ್ದೀನಿ ಊರಿಗೆ. ಇಲ್ಲಿ ನೋಡಿ ಅಂಡರ್ ಪಾಸ್ ಯಾವ ತರ ಇದೆ ಅಂತ. ಕ್ವಾರಿಗೆ ಹೋಗೋ ದಾರಿ ಇದು. ಸೈಕ್ಲಿಂಗ್ ಮಾಡೋರ್ಗೆ ಮತ್ತೆ ಬೈ ವಾಕ್ ಹೋಗೋರಿಗೆ ಅಷ್ಟೇ ಈ ದಾರಿ. ವಾವ್, ನೋಡಿ ಇಲ್ಲಿ ಎಷ್ಟು ದೊಡ್ಡದಿದೆ ಇದು. ತಾವ್ರೆ ಎಲ್ಲ ಇದೆ ಅನ್ಸುತ್ತಲ್ಲ, ಕಮಲ. ಈ ಕೆರೆನಲ್ಲಿ ನೋಡ್ರಿ ಮೀನ್ಗಳು ಹೆಂಗಿದೆ ಅಂತ. ದಪ್ಪ ಮೀನಿದೆ ಅಲ್ವಾ? ಏನ್ ಇಲ್ಲಿ ಫಿಶಿಂಗ್ ಮಾಡ್ತಾರಾ? ಮಾಡ್ತಾರೆ ಅನ್ಸುತ್ತೆ. ಕಾಣಿಸ್ತಾ ಇದೆಯಾ ದಪ್ಪ ಮೀನು? ಕಮಲ ಇದೆ, ಬಾತುಕೋಳಿ ಇದಾವೆ, ಮೀನಿದಾವೆ. ಪಕ್ಕದಲ್ಲೇನೆ ಭತ್ತ ಎಲ್ಲ ಬೆಳ್ಕೊಂಡು ಮನೆ ಮಾಡ್ಕೊಂಡಿದ್ದಾರೆ ಬೆಟ್ಟದ ಕೆಳಗೆ. ಎಂತ ಚೆನ್ನಾಗಿರೋ ಜಾಗದಲ್ಲಿ ವಾಸ ಮಾಡ್ತಾ ಇದಾರಲ್ವಾ. ಸೊ ಸ್ವಲ್ಪ ದೂರ ಬಂದ್ವಿ, ಬಟ್ ಬರ್ತಾ ತಿಂಡಿ ತಿನ್ಕೊಂಡ್ ಬಂದಿರಲಿಲ್ಲ ಅಂತ ಡೋನಟ್ಸ್ ಎಲ್ಲ ತಂದಿದ್ವಿ, ತಿನ್ಕೊಂಡು ಹೋಗೋದು. ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಹೊಟ್ಟೆಗೆ ಹೋಗಲ್ಲ, ಇಂಥ ಡೋನಟ್ಗಳು ಹೋಗ್ತಾವ್. ಈ ಮರ ನೋಡ್ರಿ, ಒಳ್ಳೆ ಬಶೀಟ್ ಹೊತ್ಕೊಂಡಿರಂಗಿದೆ, ಒಳ್ಳೆ ಮೇಲಿಂದ ಕೆಳಗೋರ್ಗು. ಅಲ್ಲೊಂದಿದೆ, ಅಲ್ಲೊಂದಿದೆ, ಒಂದ್ 3-4 ಮರ ಇದೆ ಅದೇ ತರ ಬಶೀಟ್ ಹೊತ್ಕೊಂಡಿರೋ ತರ. ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಮನೆ ಮೇಲೆ ಗವಾಕ್ಷಿ ಇದೆಯಲ್ಲ, ಆಕ್ಚುಲಿ ನಮ್ಮ ಊರಲ್ಲಿರೋ ಮನೆ, ನಮ್ಮ ಮನೇಲೂ ಕೂಡ ಈ ತರ ಇದೆ ಗೊತ್ತಾ ಗವಾಕ್ಷಿ. ಬಟ್ ಇದರ ಓಪನ್ ಅಲ್ಲ, ಗ್ಲಾಸ್ ಅಲ್ಲಿ ಪರ್ಮನೆಂಟ್ ಆಗಿ ಮುಚ್ಚಿಬಿಟ್ಟಿದ್ದಾರೆ. ಇವ್ರು ಯಾವಾಗ ಬೇಕೋ ಅವಾಗ ಓಪನ್ ಮಾಡ್ಕೊಬೋದು, ಆ ತರ ಇದೆ. ಚೆನ್ನಾಗಿದೆ ಅಲ್ಲ ಮನೆಗಳು. ಇವಾಗ ನಾವು ನಮ್ಮ ಎದುರುಗಡೆ ಕಾಣ್ತಾ ಇದೆಯಲ್ಲ ಗ್ರೀನ್ ಕಲರ್ ಬೆಟ್ಟ, ಅದನ್ನ ಹತ್ಬೇಕು. ಇಷ್ಟೊತ್ತು ನಡೆದಿದ್ದು ಏನೂ ಅಲ್ಲ, ಇನ್ ಮುಂದೆ ಇರೋದು. ಇನ್ನು 1.3 ಕಿಲೋಮೀಟರ್ ನಡಿಬೇಕು. ಲೆಟ್ಸ್ ಗೋ. ಇಲ್ಲಿ ನೋಡಿ, ಯಾರೋ JCB ಬಿಟ್ಟೋಗಿದ್ದಾರೆ, ನಿಲ್ಸೋಗಿದ್ದಾರೆ, ಬಿಟ್ಟೋಗಿಲ್ಲ. ಅಬ್ಬಾ ಹೆವಿ ಬಿಸಿಲು. ಇಲ್ಲಿವರೆಗೂ ರೋಡ್ ಇತ್ತು, ಇವಾಗ ನೋಡಿ ದಾರಿ ಹೆಂಗಿದೆ ಅಂತ. ಫುಲ್ ಕಾಡಿದ್ದಂಗಿದೆ. ಹೆಂಗಪ್ಪ ಇದನ್ನ ಹತ್ತೋದು? ಓ ಮೈ ಗಾಡ್, ಇಲ್ಲೇನೋ ಇದೆ. ಏನು, ನಾನು ಈ ಕ್ವಾರಿನ ತೋರಿಸ್ಲೇಬೇಕು. ಹೆಂಗಿದೆ ನೋಡು ದಾರಿ. ಲಾಸ್ಟ್ ವೀಕ್ ಹತ್ತಿದ್ದೇನು ಅಲ್ಲ. ಸಿಯರ್ ಕಾಡೊಳಗೆ ಚೆನ್ನಾಗ್ ಅನ್ಸ್ತಿದೆ, ಬಟ್ ಭಯನೂ ಆಗ್ತಿದೆ ಸ್ವಲ್ಪ. ಏನಂತ್ಯ ನೋಡಿ, ನಾವ್ ಹತ್ಕೊಂಬಂದಿದ್ದ ದಾರಿ ಹೆಂಗಿದೆ ಅಂತ. ಇನ್ನು ಮತ್ತೆ ಹಂಗೆ ಹತ್ಬೇಕು. ಹತ್ತಕ್ಕಾಗ್ತಿಲ್ಲ, ದಾರಿನಲ್ಲೇ ಕುತ್ಕೊಂಡ್ಬಿಟ್ಟಿದೀವಿ. ಇನ್ನೊಂದು 800 ಮೀಟರ್ ಇರ್ಬೋದೇನೋ, ಇನ್ನಷ್ಟು ನಡಿಬೇಕು. ಆಕ್ಚುಲಿ ತುಂಬಾ ಹಿಂಗಿದೆ, ಸ್ಲ್ಯಾಂಟ್ ಆಗಿ ಹತ್ತದಂಗೆ ಆಗ್ತಿದೆ, ಕಷ್ಟ ಆಗ್ತಿದೆ ಹತ್ತಕ್ಕೆ ಆಕ್ಚುಲಿ. ನೋಡಿ, ಇಲ್ಲಿ ಆಪಲ್ ಟ್ರೀ ಇದೆ ಬೆಟ್ಟದ ಮೇಲೆ. ಸೊ ನಾವ್ ಇಷ್ಟು ದೂರದಿಂದ ನಡ್ಕೊಂಡ್ ಬಂದ್ವಿ. ಕೋಟೆಯಲ್ಲಿ ಕಾಣ್ತಾ ಇದೆ ನೋಡಿ, ಚೆನ್ನಾಗಿದೆ ಅಲ್ಲ ಇಲ್ಲಿಂದ ವ್ಯೂ. ಇನ್ನು ಕಾಯಿ ಹಣ್ಣಾಗಿಲ್ಲ. ಈ ಕ್ವಾರಿಯದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನನ್ನ ಕೊನೆ ವಿಡಿಯೋದಲ್ಲಿ ಹೇಳಿದ್ದೆ, ಈ ಐಸ್ಟೆಡ್ ಸಿಟಿ ಬಂದು ಒಂದು ಕಾಲದಲ್ಲಿ, ಅಂದ್ರೆ ಸುಮಾರು ಒಂದು 15 ಕೋಟಿ ವರ್ಷಗಳ ಹಿಂದೆ ಸಮುದ್ರ ಆಗಿತ್ತು ಅಂತ. ಆ ಸಮುದ್ರ ಇವಾಗ ಊರಾಗ್ಬಿಟ್ಟಿದೆ. ಸೊ ಆ ಸಮುದ್ರದಲ್ಲಿ ಇದ್ದಿದ್ದು ಕೆಲವು ಸಸಿಗಳದ್ದು ಅಥವಾ ಜೀವಿಗಳದ್ದು, ಪ್ರಾಣಿಗಳದ್ದು ಟ್ರೇಸಸ್ ಎಲ್ಲ ಈ ಕ್ವಾರಿನಲ್ಲಿ ಸಿಗುತ್ತಂತೆ. ಸೊ ಅದನ್ನ ನಾವ್ ಇವಾಗ ನಮ್ ಕೈಯಾರೆ ಹುಡುಕ್ತಿವಿ. ಈ ಕ್ವಾರೆ ಬಂದು ಫುಲ್ ಸುಣ್ಣದ ಕಲ್ಲಲ್ಲಿ ಇದೆಯಂತೆ, ನಾನ್ ನೋಡಿಲ್ಲ, ಇವಾಗ ಹೋಗಿ ನೋಡ್ತೀನಿ. ಸೊ ಅದನ್ನ ಹುಡುಕ್ಬೇಕು. ಇನ್ ಕೇಸ್ ಏನಾದ್ರು ತುಂಬಾ ಅಪರೂಪವಾಗಿರೋದು ಏನಾದ್ರು ಸಿಕ್ತು, ರೇರ್ ಆಗಿ ಏನಾದ್ರು ಸಿಕ್ತು ಅಂದ್ರೆ ಇಲ್ಲೊಂದು ಮ್ಯೂಸಿಯಂ ಇದೆ. ನನ್ನ ಕೊನೆ ವಿಡಿಯೋದಲ್ಲಿ ತೋರಿಸಿದೆ ನಾನು ಆ ಮ್ಯೂಸಿಯಂನ.
ಆ ಮ್ಯೂಸಿಯಂಗೆ ತಗೊಂಡೋಗಿಡ್ತಾರೆ. ಇಲ್ಲ ರೆಗ್ಯುಲರ್ ಆಗಿ ಸಿಗೋ ತರದೇ ಸಿಕ್ತು ಅಂತಂದ್ರೆ ನಾವು ಅದನ್ನ ಮನೆಗೆ ತಗೊಂಡೋಗ್ಬೋದು ಗೊತ್ತಾ. ಮತ್ತೆ ಇಲ್ಲಿ ಹುಡ್ಕಕ್ ಬಂದಿರೋರ್ಗೆಲ್ಲಾರ್ಗು ಸಿಗಲ್ಲ, ರೇರು, ಅಪರೂಪ. ಅದನ್ನು ಸಿಕ್ಕಿದ್ರೆ ಲಕ್ ಅಂತ ಹೇಳ್ಬೋದು, ಸಿಕ್ಕಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ನಾವಿವಾಗ ಕ್ವಾರಿನಲ್ಲಿ ಏನಾದ್ರು ನಮ್ಗೆ ಸಮುದ್ರದಲ್ಲಿ ವಾಸ ಇದ್ದಿದ್ದು ಜೀವಿಗಳದ್ದು ಏನಾದ್ರು ಟ್ರೇಸಸ್ ಸಿಗುತ್ತಾ ಅಂತ ಹುಡ್ಕಕ್ ಹೋಗ್ತಾ ಇದೀವಿ. ಸೊ ಅದನ್ನ ಹುಡ್ಕಕ್ಕೆ ಈ ಬೆಟ್ಟ ಹತ್ಕೊಂಡ್ ಬರ್ಬೇಕಾಯ್ತು. 15 ಕೋಟಿ ವರ್ಷ ಅಂತ ಅಂದ್ರೆ ಡೈನೋಸರಸ್ ಎಲ್ಲ ವಾಸ ಇದ್ದಿದ್ದು ಕಾಲ ಅದು. ಆ ಕಾಲದಲ್ಲಿ ಇಲ್ಲಿ ಸಮುದ್ರ ಇತ್ತಂತೆ. ನೋಡಿ ಹೆಂಗಲ್ಲ, ಇಮ್ಯಾಜಿನರು ಮಾಡ್ಕೊಳಕ್ಕಾಗುತ್ತಾ ನಾವು ಓಡಾಡ್ತಿರೋ ಜಾಗದಲ್ಲಿ ಸಮುದ್ರ ಇತ್ತು ಅಂತ. ಮೋಸ್ಟ್ಲಿ ಇನ್ನು ಮುಂದೆ 15 ಕೋಟಿ ವರ್ಷಗಳ ಮುಂದೆ ಇಲ್ಲೊಂದು ಊರಿತ್ತು ಅಂತ ಯಾರಾದ್ರೂ ಲಾಗ್ ಮಾಡ್ತಿರ್ತಾರೇನೋ, ಯಾರಿಗ್ ಗೊತ್ತು ಅಲ್ವಾ. ಸೊ ನೋಡಿ, ಹೇಳಿದ್ನಲ್ಲ ಡೈನೋಸರಸ್ ಕಾಲದಲ್ಲಿ ಇದ್ದಿದ್ ಸಮುದ್ರ ಅಂತ. ಅದಕ್ಕೆ ಎಂಟ್ರೆನ್ಸ್ ಅಲ್ಲೇ ಡೈನೋಸರಸ್ನ ಸ್ಟ್ಯಾಚ್ಯೂ ಮಾಡಿ ನಿಲ್ಸ್ಬಿಟ್ಟಿದ್ದಾರೆ. ಸೊ ಒಳಗಡೆ ಹೋಗೋಣ. ಫಸ್ಟ್ ಇಲ್ಲಿ ನಾವು ವಿಚಾರಿಸ್ಬೇಕು ಏನಾದ್ರು ಟಿಕೆಟ್ ತಗೋಬೇಕಾ ಏನು ಅಂತ. ನೋಡೋಣ ಇರು. ನೋಡಿ ಇಲ್ಲಿ ಯಾರಿಗೋ ಟ್ರೇಸಸ್ ಏನೋ ಸಿಕ್ಕಿರೋದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನೋಡೋಣ ನಮಗೆ ಸಿಗುತ್ತಾ ಅಂತ. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಫಾಸಿಲ್ನ ಅಂದ್ರೆ ಟ್ರೇಸಸ್ನ ಹುಡ್ಕಕ್ಕೆ ಒಂದು ಸುತ್ತಿಗೆ ಮತ್ತೆ ಅಳಿ ಕೊಡ್ತಾರೆ. ಅವ್ರು ಇವತ್ತು ಕೊಡಲ್ಲಂತೆ. ಏನಕ್ಕೆ ಅಂತಂದ್ರೆ ಟೆಂಪ್ರೇಚರ್ ಬಂದು 42 ಡಿಗ್ರಿ ಇದೆ. ಸೊ 40 ಡಿಗ್ರಿಗಿಂತ ಜಾಸ್ತಿ ಇತ್ತು ಅಂದ್ರೆ ಇಲ್ಲಿ ಅದನ್ನ ಸರ್ಚ್ ಮಾಡಕ್ಕೆ ಬಿಡಲ್ಲ. ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ರು. ಬಿಕಾಸ್ ಸನ್ ಸ್ಟ್ರೋಕ್ ಎಲ್ಲ ಆಗ್ಬೋದಲ್ವಾ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ. ಅಲ್ಲಿ ಕೆಲವ್ರು ಮಾಡ್ತಾ ಇದ್ದಾರೆ, ಅವರೆಲ್ಲ ತುಂಬಾ ಬೇಗ ಬಂದಿದ್ದಾರೆ. ನಾವು ಬರೋ ಟೈಮಲ್ಲಿ ಆಲ್ರೆಡಿ 42 ಡಿಗ್ರಿ ಆಗ್ಬಿಟ್ಟಿದೆ. ಸೊ ಜಸ್ಟ್ ತೋರಿಸ್ತೀನಿ ನಿಮ್ಗೆ. ಆಕ್ಚುಲಿ ನನಗೆ ಬೇಜಾರಾಗ್ತಿದೆ, ನಾನು ಅದನ್ನ ಬಂದಿದ್ದೆ ಅದನ್ನ ಹುಡ್ಕಕ್ಕೆ ಅಂತ. ಇಟ್ಸ್ ಓಕೆ, ನಿಮ್ಗೂ ಕ್ವಾರಿ ತೋರಿಸ್ತೀನಿ. ಇನ್ನೊಂದ್ಸಲ ಬಂದಾಗ ಹಂಟ್ ಮಾಡಿ ಏನಾದ್ರು ಹುಡ್ಕೋಣ ಆಯ್ತಾ. ಆಕ್ಚುಲಿ ಇಲ್ಲಿ ಒಳಗಡೆ ಎಂಟ್ರಿನೇ ಇಲ್ಲ ಆಯ್ತಾ. ಸೊ ನಾನು ತುಂಬಾ ದೂರದಿಂದ ಬಂದಿದ್ದೀನಿ, ವಿಡಿಯೋಕ್ಕೋಸ್ಕರನೇ ಬಂದಿದ್ದೀನಿ ಅಂತ ಅವ್ರಿಗೆ ಹೇಳಿದ್ಕೆ ಓಕೆ ಜಸ್ಟ್ ಹೋಗಿ ವಿಡಿಯೋ ಮಾಡ್ಕೊಂಬ, ನಿನಗೆ ಟ್ರೇಸಸ್ ಎಲ್ಲ ಹುಡ್ಕಕ್ ಬಿಡಲ್ಲ ಇವಾಗ, ಇನ್ನೊಂದು ಅವರಲ್ಲಿ ಕ್ಲೋಸ್ ಮಾಡ್ಬಿಡ್ತೀವಿ. ಅವ್ರು ಆಕ್ಚುಲಿ ತುಂಬಾ ಬೇಗ ಬಂದಿದ್ರು, ಇನ್ನೊಂದು ಅವರಿಗೆ ಅವ್ರನ್ನೂ ಕರಿತೀವಿ ಅಂತ ಅಂದ್ರು. ಇನ್ನೊಂದು ಗಂಟೆಗೆಲ್ಲ ಸಿಗಲ್ಲಂತೆ ಹುಡ್ಕಕ್ಕೆ. ಇದು ಹುಡ್ಕಕ್ಕೆ ಮೋಸ್ಟ್ಲಿ 1-2-3 ಅವರ್ಸ್ ಬೇಕಾಗುತ್ತೆ ನಿಮ್ಗೆ ಏನಾದ್ರು ಸಿಗ್ಬೇಕು ಅಂತ ಅಂದ್ರು. ಸೊ ಇನ್ನೇನ್ ಮಾಡೋಕ್ಕಾಗುತ್ತೆ ಅಲ್ವಾ, ಇಟ್ ಹ್ಯಾಪನ್ಸ್. ಟೆಂಪ್ರೇಚರ್ 42 ಅಂದ್ರೆ ಏನ್ ತಮಾಷೆನಾ. ಯೂಶಲಿ ಇಲ್ಲಿ 30 ಡಿಗ್ರಿ ಅಂತ ಅಂದ್ರೇನೆ ಜರ್ಮನಿನಲ್ಲಿ, ನಮ್ಮೂರ್ ಸೈಡ್ 45 ಡಿಗ್ರಿ ಅಂತ. ನಮ್ಮೂರ್ ಕಡೆ ಎಲ್ಲ 45 ಡಿಗ್ರಿ ಹೆಂಗಿರುತ್ತೋ ಆ ತರ ಫೀಲ್ ಇಲ್ಲಿ 30 ಡಿಗ್ರಿ ಇದ್ದಾಗಲೇ ಕೊಟ್ಬಿಡುತ್ತೆ. ಇನ್ನು 42 ಡಿಗ್ರಿ ಇದೆ ಟೆಂಪ್ರೇಚರ್ ಅಂತ ಅಂದ್ರೆ ಮುಗೀತು ಕತೆ, ಸನ್ ಸ್ಟ್ರೋಕ್ ಆಗ್ಬಿಡುತ್ತೆ ಅಷ್ಟೇ. ನೋಡಿ ಅವರೆಲ್ಲ ಛತ್ರಿ ಹಿಡ್ಕೊಂಡು ಹಂಟ್ ಮಾಡ್ತಾ ಇದ್ದಾರೆ. ಇದಿದೆಯಲ್ಲ ಇದು ಸುಣ್ಣದ ಕಲ್ಲು, ಇದನ್ನ ಲೇಯರ್ ಲೇಯರ್ ಆಗಿ ಹೊಡೆದು ತೆಗಿಬೇಕು ನಾವು. ಒಳಗಡೆ ಟ್ರೇಸಸ್ ಇದೆಯಾ ಅಂತ ಹುಡುಕ್ಬೇಕು ಸುತ್ತಿಗೆ ಮತ್ತೆ ಅಳಿನಲ್ಲಿ. ನೋಡಿ ಅಲ್ಲೆಲ್ಲ ಜನ ಆ ಕಡೆ ಇದ್ದಾರೆ, ಫುಲ್ ಅಲ್ಲಿಂದ ಹೋಗಿ ತಗೊಂಡ್ಬಂದು ಹುಡುಕ್ತಾರೆ. ಇಲ್ಲಿಬ್ರು ಮಾಡ್ತಾ ಇದಾರೆ, ಅವ್ರಿಗೆ ಆಲ್ರೆಡಿ ಸುತ್ತಿಗೆ ಮತ್ತೆ ಅಳಿ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಕೊರ್ದಿರೋದು, ಇದೆಲ್ಲ ಕೊರ್ದಿರೋದು ಹುಡ್ಕಿ 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 ಅಂತ. ಹಂಗಿದೆ ಇದು ಸಮುದ್ರನ ನಾವು ನಿಂತಿರೋ ಜಾಗ. ನೋಡಿ ಇಲ್ಲಿ ಅವರು ಸುತ್ತಿಗೆ ಮತ್ತೆ ಹಳಿ ಇಟ್ಕೊಂಡು ಎಷ್ಟು ಚಂದ ಹುಡುಕ್ತಾ ಇದ್ದಾರೆ. Did you find anything? Where? This one? ಇವ್ರಿಗೆ ಸಿಕ್ಕಿದೆ ಅಂತೆ ನೋಡಿ ಟ್ರೇಸಸ್, ಯಾವುದೋ ಪ್ರಾಣಿದು ಇದು. ಇದು ಕೊಡ್ತಾರೆ ಸುತ್ತಿಗೆ ಮತ್ತೆ ಹಳಿ. ಆ ಕಲ್ಲನ್ನ ಹೊಡಿಯಕ್ಕೆ ಒಂದು ನ್ಯಾಕ್ ಇದೆ ನೋಡಿ, ಅವ್ರು ಯಾವ ತರ ಹೊಡಿತಿದ್ದಾರೆ ಅಂತ. ಲೇಯರ್ ಲೇಯರ್ಗೆ ಹಳಿ ಇಟ್ಬಿಟ್ಟು ಸುತ್ತಿಗೆಲ್ಲ ಹೊಡಿತಾ ಇದ್ದಾರೆ. ಥ್ಯಾಂಕ್ ಯು. ವೆಲ್ಕಮ್. ಸೊ ಅಲ್ಲಿ ಯಾರೋ ಮಾಡ್ತಾ ಇದ್ರು, ಅವ್ರನ್ನ ತೋರಿಸಿದೀನಿ. ನಿಮ್ಗೂ ಅರ್ಥ ಆಯ್ತು ಅನ್ಸುತ್ತೆ ಇಲ್ಲಿ ಯಾವ ತರ ಹುಡುಕ್ತಾರೆ ಅಂತ. ಬಟ್ ನಾವು ಹುಡ್ಕಕ್ಕೆ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ಇಟ್ಸ್ ಓಕೆ. ಈ ಕಡೆ ಜಾಗ ಏನಿದೆ ಇದು ಫುಲ್ ಸಣ್ಣ ಮಕ್ಳು ಬಂದ್ರೆ ಅವ್ರಿಗೆ ಬಿಡ್ತಾರೆ ಹುಡ್ಕಕ್ಕೆ. ಈ ಕಡೆ ಫುಲ್ ದೊಡ್ಡವ್ರು ಬರ್ತೀವಲ್ಲ ನಮ್ಗಂತವ್ರಿಗೆ ಹುಡ್ಕಕ್ ಬಿಡೋದು. ಬಿಸಿಲು ಜಾಸ್ತಿ ಇರೋದ್ರಿಂದ ಮಕ್ಕಳು ಇಲ್ಲ, ದೊಡ್ಡವರು ಇಲ್ಲ. ನೆಕ್ಸ್ಟ್ ನಾವು ಇನ್ನೊಂದ್ಸಲ ಯಾವಾಗ್ಲಾದ್ರು ಬರ್ಬೇಕಾರೆ
ಈ ಕ್ವಾರಿ ಇನ್ನೂ ಗುಂಡಿ ಆಗ್ಬಿಟ್ಟಿರುತ್ತೆ. ಏನಾದ್ರು ಮಿಸ್ ಆಗಿ ಬಿದ್ವಿ ಅಂತಂದ್ರೆ ಮುಗೀತು ಅವ್ರ ಹೊಗೆನೆ. ಹಂಗಿದೆ ಎಲ್ಲ ಶಾರ್ಪ್ ಆಗಿದೆ ಎಡ್ಜಸ್ ಕಲ್ಗಳ್ದು. ನಿಜ ಸುಣ್ಣದ ಕಲ್ಲು ಹಿಂಗಿರುತ್ತಾ? ಬಟ್ ನಾನ್ ಕೇಳ್ದಾಗ ಇದು ಸುಣ್ಣದ ಕಲ್ಲು ಅಂತ ಅಂದ್ರು. ಫುಲ್ ಸುಣ್ಣದ ಕಲ್ಲಿಂದು ಕ್ವಾರಿ. ಕ್ವಾರೆ ಈ ಕ್ವಾರೆಗೆ ನಾನು ಲಾಸ್ಟ್ ವೀಕೆ ಬರ್ಬೇಕಿತ್ತು. ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಕೋಟೆ ಮತ್ತೆ ಮ್ಯೂಸಿಯಂ ಅಂತೆಲ್ಲ, ಆವಾಗಲೇ ಬರಬೇಕಿತ್ತು. ಬಟ್ ಅದೊಂದು ಬೆಟ್ಟ ಹತ್ತು ಇಳಿಯೋ ಅಷ್ಟೊತ್ತಿಗೆ ಸಾಕಾಗಿತ್ತು. ಅದಕ್ಕೂ ಈ ಬೆಟ್ಟಕ್ಕೂ ಸಂಬಂಧನೇ ಇಲ್ಲ, ಅಷ್ಟು ದೂರ ಇದೆ. ಸೊ ಅದಕ್ಕೆ ಈ ನೆಕ್ಸ್ಟ್ ವೀಕ್ ಬರೋಣ ಅಂತ ಅನ್ಕೊಂಡೋದ್ವಿ. ನನಗಂತೂ ತಲೆಲಿತ್ತು ಅದೇನಾರು ಆಗಲಿ ಈ ಕ್ವಾರೆ ಮಾತ್ರ ನಾನು ವಿಡಿಯೋ ಮಾಡಿ ತೋರಿಸ್ಲೇಬೇಕು ನಮ್ಮ ಜನಗಳಿಗೆ ಅಂತ. ಸೊ ಫೈನಲಿ ಬಂದೆ. ನಾನು ಮಾಡೋಕ್ಕಾಗಲಿಲ್ಲ, ಬೇರೆಯವ್ರು ಮಾಡೋದು ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಯಿತಾ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಹೈಪ್ ಮಾಡೋದು ಮಾತ್ರ ಮರಿಬೇಡಿ ಆಯ್ತಾ. ಈ ವಿಡಿಯೋಗೆ ನೋಡಿ ಎಷ್ಟು ಕಷ್ಟ ಪಡ್ಕೊಂಡು ಬಂದಿದ್ದೀನಿ, ಬೆಟ್ಟ ಹತ್ಕೊಂಡು. ಹೈಪ್ ಮಾಡಿ. ಐಸ್ ಕ್ರೀಮ್ ತೊಗೊಳಂಗೆ ಬಂದಿದ್ದೀವಿ. ಇಲ್ಲೇ ಕ್ವಾರೆ ಹತ್ರ ಇವ್ರಿಗೆ ಸುತ್ತಿಗೆ ಎಲ್ಲ ಕೊಡೋದು. ಅಲ್ಲಿ ಇಲ್ಲಿ ಫಾಸಿಲ್ನ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ, ಸಿಕ್ಕಿರೋದಿದೆಲ್ಲ. This is the fish. Okay. And you can film now. Yeah. Oh. See it? And here, the tail. Nice. Beautiful, huh? Yeah, very beautiful. Nice. Light name? UV light. UV. UV light. Okay. Versuch mich nochmal. ಇಲ್ಲಿ ನೋಡಿ ಸುತ್ತಿಗೆ ಅಳಿ ಎಲ್ಲ ಇಟ್ಟಿದ್ದಾರೆ, ಬಂದವರಿಗೆ ಕೊಡ್ತಾರೆ. ಮತ್ತೆ ಇಲ್ಲಿ ಕೌಂಟ್ರಿಗೆ ಸುತ್ತಿಗೆ ಅಳಿ ಎಲ್ಲ ಕೊಡ್ತಾರಲ್ಲ, ಅವ್ರು ತುಂಬ ಫ್ರೆಂಡ್ಲಿ ಇದ್ದಾರೆ ಆಯ್ತಾ. ಸೊ ನಾನು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ವಾಪಸ್ ಬಂದಮೇಲೆ ಇಲ್ಲಿ ಐಸ್ ಕ್ರೀಮ್ ಕೂಡ ಸೇಲ್ ಮಾಡ್ತಾರೆ. ಸೊ ತಗೊಳ್ಳೋಣ ಅಂತ ಹೋದಾಗ ಒಂದು ಸ್ಪೆಷಲ್ UV ಲೈಟ್ದು ಟಾರ್ಚ್ ತೊಗೊಂಬಂದು ಆಲ್ರೆಡಿ ಇಲ್ಲಿ ಫಾಸಿಲ್ನ ಹುಡ್ಕಿರ್ತಾರಲ್ಲ ಆ ಸುಣ್ಣದ ಕಲ್ ಮೇಲೆ ಬಿಟ್ಟು ಎಷ್ಟು ಚಂದ ತೋರಿಸಿದ್ರು ಗೊತ್ತಾ. ಸಖತ್ ಫ್ರೆಂಡ್ಲಿ ಇದ್ರು, ಖುಷಿ ಆಯಿತು. ಇದನ್ನ ಹಾಕು ನಿನ್ನ ಯೂಟ್ಯೂಬ್ಗೆ ಅಂತ ತೋರಿಸಿದ್ರು. ಯಪ್ಪ ಇದನ್ನ ಹತ್ತಿದ್ನ ನಾನು, ನೋಡಿ ಹೆಂಗಿದೆ ಇದು. ಹತ್ತಿ ಫುಲ್ಲು ಸುಸ್ತಾಗ್ಬಿಡ್ತು ಗೊತ್ತಾ. ಹೋಗಲ್ಲೊಂದು ಮನೆ ಹತ್ರ ಕುತ್ಕೊಂಡ್ಬಿಟ್ಟೆ ನಾನು ಹೋಗಿ. ಜರ್ಮನ್ಸು ಜನಗಳನ್ನ ಸೇರಲ್ಲ, ಒಂದ್ಪೆಂಟ್ರ ಥರ ಇರ್ತಾರೆ ಅಂತ ಅನ್ಕೊಂತೀವಿ. ಬಟ್ ಇವಾಗ ಒಂದು ಇನ್ಸಿಡೆಂಟ್ ಆಯ್ತಾಯ್ತಾ. ಸುಸ್ತಾಗಿ ಇಲ್ಲೊಂದು ಮನೆ ಹತ್ರ ಕುತ್ಕೊಂಡ್ವಿ. ಅವ್ರು ಕಾರಲ್ಲಿ ಹೋಗ್ತಾ ನೋಡ್ಕೊಂಡು ಹೋದ್ರು. ಅವ್ರ ಮನೆಗೆ ಹೋಗಿ ನೀರು ತಂದ್ಕೊಟ್ರು ಗೊತ್ತಾ, ನೀರಿನ ಬಾಟ್ಲು ತಂದ್ಕೊಟ್ರು. ಎಷ್ಟು ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ ಅಲ್ಲ. ಸುಮ್ಮನೆ ಮನುಷ್ಯನ ಹೊರಗಡೆಯಿಂದ ನೋಡಿ ಜಡ್ಜ್ ಮಾಡಬಾರ್ದು. ಅದಕ್ಕೆ ಇದೇ ಒಂದು ಎಕ್ಸಾಂಪಲ್ಲು ಅಲ್ವಾ. ನಾವು ಹೋಗಿದ್ದಷ್ಟೇ ಅಲ್ಲ, ಇಲ್ಲಿ ನೋಡಿ ಸುತ್ತಮುತ್ತ ಇನ್ನೊಂದು 2-3 ಕ್ವಾರೆಗಳಿದಾವೆ. ಇಲ್ಲೊಂದಿದೆ, ಮತ್ತೆ ಈ ಕಡೆ ಒಂದಿದೆ ನೋಡಿ, ಅಲ್ಲಿ 2 ಇದಾವೆ ಅನ್ಸುತ್ತೆ, ಅಲ್ಲಿ 2 ಇದೆ. ಸೊ ಇಲ್ಲೊಂದು 3-4 ಕ್ವಾರೆಗಳಿದಾವೆ ಸುತ್ತಮುತ್ತ. ನಾವು ಹೋಗಿದ್ದು ಒಂದೇ ಅಲ್ಲ. ಮತ್ತೆ ಇವಾಗ ಇಳ್ಕೊಂಡು ಹೋಗ್ಬೇಕು ಬೆಟ್ಟನ, ಅದೇ ಒಂದು ಟಾಸ್ಕ್. ಇವಾಗ ಹತ್ತದ ಕಷ್ಟ, ಇಳಿಯೋದು ಈಸಿ. ಸೊ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋದೇ ಇವತ್ತಿನ ಕೆಲಸ ನಂದು ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್.